ವಿಗ್ರಹ ಇದ್ದಿದ್ದು ಆ ಶಿವರುದ್ರನ ಮನೆಯಲ್ಲಿ. ಮಾರಿಗುಡಿ ಕೈಗೆ ಹೇಗೋಯ್ತು? ಮಾರಿಗುಡಿ ಇರೋದು ಚಕ್ರಾಪುರಿಯಲ್ಲಿ. ಆ ವಿಗ್ರಹ ಅವನ ಕೈಗೆ ಸೇರೋದಕ್ಕೆ ಹೇಗೆ ಸಾಧ್ಯ? ಆ ಮಾರಿಗುಡಿ ಇಲ್ಲಿಗೆ ಬಂದಿದ್ದಾನೆ, ನಮ್ಮನ್ನ ಹುಡ್ಕೊಂಡು ಅರಿಹಂತಪುರಕ್ಕೆ ಬಂದಿದ್ದಾನೆ. ನಾವು ಆಗ ಮಂತ್ರ ಪ್ರಯೋಗ ಮಾಡಿದ್ದನ್ನ, ವಿಗ್ರಹ ಎಲ್ಲಿದೆ ಅಂತ ತಿಳ್ಕೊಂಡಿದ್ದನ್ನ ಅವನು ಮರೆಯಲ್ಲಿ ನಿಂತು ಕೇಳಿಸ್ಕೊಂಡಿದ್ದಾನೆ. ಏನಾಯ್ತು ಕಡ್ಕಿ? ವಿಗ್ರಹ ಕಾಣಿಸ್ತು ವಿರೂಪಾಕ್ಷ. ಹಾಗಾದ್ರೆ ಎಲ್ಲಿದೆ ವಿಗ್ರಹ? ಅದು ಆ ರುದ್ರಪ್ಪನ ಮನೆಯಲ್ಲೈತೆ. ಏನಪ್ಪ ಮಾಡೋದು? ಎಲ್ಲ ಹುಡುಕಿದ್ರು ಸುಂದ್ರಮ್ಮ ಸಿಗ್ತಾನೆ ಇಲ್ವಲ್ಲ. ನಾವು ಅಷ್ಟು ಹುಡುಕಿದ್ರು ಈ ಮನೇಲಿ ಆ ವಿಗ್ರಹ ಸಿಗಲಿಲ್ಲ ಅಂದ್ರೆ ಅದಿಲ್ಲಿರೋದೇ ನನಗೆ ಅನುಮಾನ. ನಾವು ಅಲ್ಲಿ ತಲುಪೋ ಮುಂಚೆನೆ ಆ ಶಿವರುದ್ರನ ಮನೆಗೆ ಹೋಗಿ ಆ ವಿಗ್ರಹನ ಲಪ್ಟಾಯಿಸಿದ್ದಾನೆ. ನಿಜಾನ? ಹೌದು ವಿರೂಪಾಕ್ಷ, ಆ ಮಾರುಗುಡಿ ನಮಗೆ ತಿಳಿದ ಹಾಗೆ ಆ ವಿಗ್ರಹನ ಲಪ್ಟಾಯಿಸಿದ್ದಾನೆ. ಈಗ ಮಾರಿಗುಡಿ ಎಲ್ಲಿದ್ದಾನೆ ಹುಡುಕ್ಬೇಕು, ಅವನ ಕೈಯಿಂದ ವಿಗ್ರಹ ಕಿತ್ಕೋಬೇಕು. ಅವನ್ ಎಲ್ಲಿದ್ದಾನೆ ಹೇಳೋ? ಅವನನ್ನ ಹುಡ್ಕೋದು ಹೇಗಂತ ನಂಗೆ ಚೆನ್ನಾಗಿ ಗೊತ್ತು. ಜಾಜಿ, ನಾವೆಂಥ ಅಪಾಯದಲ್ಲಿದ್ದೀವಿ ಗೊತ್ತಾ? ನಾಳೆ ಬೆಳಗಾಗೋದ್ರೊಳಗೆ ನಾವಿಲ್ಲಿಂದ ಜಾಗ ಖಾಲಿ ಮಾಡದೇ ಇದ್ರೆ ಇವರೆಲ್ಲ ಸಾರಾ ಸಗಟಾಗಿ ಮೂರ್ಛೆ ಹೋಗೋದಕ್ಕೆ ನಾವೇ ಕಾರಣ ಅನ್ನೋ ರಹಸ್ಯ ರಟ್ಟಾಗ್ಬಿಡುತ್ತೆ. ಇವ್ರು ತಿಂದಿದ್ರಲ್ಲಿ ನಾವೇನೋ ಬೆರೆಸಿದ್ವಿ, ಅದಕ್ಕೆ ಇವರೆಲ್ಲ ಮೂರ್ಛೆ ಹೋದ್ರು ಅನ್ನೋದು ಗೊತ್ತಾಗ್ಬಿಡತ್ತೆ ಇವ್ರಿಗೆ. ಈಗೇನ್ ಮಾಡೋದು? ನಾವಿಲ್ಲೇ ಇದ್ರೆ ನಮ್ಮ ಪ್ರಾಣಕ್ಕೆ ಕೂತು ಇಲ್ಲಿಂದ ತಪ್ಪಿಸ್ಕೊಂಡ್ಬಿಡೋಣ. ಆದ್ರೆ ಸುಂದ್ರಮ್ಮ, ಏನಾದ್ರೂ ಆಗ್ಲಿ ಸುಂದ್ರಮ್ಮ ಸಿಗೋವರೆಗೂ ನಾನು ಇಲ್ಲಿಂದ ಬರೋದಿಲ್ಲ. ಅರ್ಥ ಮಾಡ್ಕೋ ಜಾಜಿ, ನಾವಿಲ್ಲೇ ಇದ್ರೆ ನಮ್ಮನ್ನ ಕೊಂದು ಹಾಕ್ಬಿಡ್ತಾರ ಅವರು. ನಾವಿಷ್ಟೆಲ್ಲ ಮಾಡಿದ್ದು ಸುಂದ್ರಮ್ಮನ್ಗೋಸ್ಕರನೇ. ಅವಳೇ ಸಿಗದೆ ಇಲ್ಲಿಂದ ಹೇಗಪ್ಪ ಹೋಗೋದು? ಮತ್ತೀಗೇನ್ ಮಾಡ್ಬೇಕು ಅಂತ್ಯಾ? ನೀವ್ ಹೊರಟ್ಬಿಡಿ ಅಪ್ಪ, ನಾನು ಇಲ್ಲೇ ಇರ್ತೀನಿ, ನೀವ್ ತಪ್ಪಿಸ್ಕೊಳ್ಳಿ. ನೀನೊಬ್ಬಳನ್ನೇ ಇಲ್ಲಿ ಬಿಟ್ಟು ನಾನು ಹೇಗಮ್ಮ ಹೋಗೋದು? ನೀನು ನಡಿ ಜೊತೆಲಿ. ಸುಂದ್ರಮ್ಮ ಇಲ್ಲಿರುವಾಗ ನಾನ್ ಹೇಗಪ್ಪ ಬರ್ಲಿ? ನಾನ್ ಬರೋದಿಲ್ಲ. ಕ್ಷಣ ಕ್ಷಣವೂ ಜೀವ ಕೈಲಿಟ್ಕೊಂಡಿರ್ಬೇಕಾದಂಥ ಇಂಥ ಪರಿಸ್ಥಿತಿನಲ್ಲಿ ನಿನ್ನೊಬ್ಬಳನ್ನೇ ಬಿಟ್ಟು ಹೇಗೆ ಹೋಗ್ಲಿ ನಾನು? ಆಯ್ತು, ನಾನು ಇಲ್ಲೇ ಇರ್ತೀನಿ, ಅದೇನಾಗುತ್ತೋ ಆಗಲಿ. ಇಂಥ ಪರಿಸ್ಥಿತಿಯಲ್ಲಿ ಒಬ್ಬಳನ್ನೇ ಬಿಟ್ಟು ಯಾವ ತಂದೆ ಹೋಗ್ತಾನೆ? ಅಮ್ಮನವ್ರು ನಮ್ಮ ಜೊತೆಗಿದ್ದಾಳಪ್ಪ. ಅವಳ ಕೆಲ್ಸಕ್ಕೆ ಅಂತಾನೆ ನಾವಿಲ್ಲಿ ಬಂದಿದ್ದೀವಿ. ಅವಳೇ ದಾರಿ ತೋರಿಸ್ತಾಳೆ. ಕಡ್ಕಿ, ಎಲ್ಲಿಗೆ ಹೋಗ್ತಾ ಇದೀವಿ ನಾವು? ಮಾರಿಗುಡಿ ಎಲ್ಲಿದ್ದಾನೆ ಅಂತ ಗೊತ್ತಾಯ್ತಾ? ಇದು ನನ್ನ ಮಂತ್ರ ಸಿದ್ಧಿ ವಿರೂಪಾಕ್ಷ. ಅವನ್ ಎಲ್ಲಿದಾನೋ ಇದು ನಮ್ಮನ್ನ ಅಲ್ಲಿ ಕರ್ಕೊಂಡು ಹೋಗುತ್ತೆ. ಪಾತಾಳದಲ್ಲಿ ಅಡಗಿದ್ರು ಸರಿ, ನಮ್ಮ ಕೈಗೆ ಸಿಗಲೇಬೇಕು. ನಾನು ಹೇಳೋ ಕಡೆ ಹೋಗ್ತಾ ಇರಿ. ಈಗ ಗಾಡಿನ ತೆಗಿರಿ.
ಎಡಕ್ಕೆ, ನೇರ, ಸಿಡೌ, ನೇರ, ಬಲಕ್ಕೆ, ಬಲಕ್ಕೆ, ನೇರವಾಗಿ ಹೋಗಿ, ಎಡಕ್ಕೆ, ನಿಲ್ಸಿ. ಅಲ್ಲಿ ನೋಡು ವಿರೂಪಾಕ್ಷ, ನೋಡ್ದ್ಯಾ ವಿರೂಪಾಕ್ಷ, ಮಾರಿಗುಡಿ ಇಲ್ಲೇ ಇರೋದಕ್ಕೆ ಸಾಕ್ಷಿ. ಇದೇ ನನ್ನ ಮಂತ್ರ ಸಿದ್ಧಿ. ಗಾಡಿ ಇಲ್ಲೇ ಇದೆ ಅಂತ ಅಂದ್ರೆ ಮಾರಿಗುಡಿ ಖಂಡಿತ ಇಲ್ಲೇ ಇರ್ತಾನೆ. ಮತ್ತೆ ಆಗ್ತಾರ ನಡಿ ಹೋಗಿ. ದಕ್ಷಿಣನಾಥ, ಬಹಳ ಕಾಲವಾಯಿತು ನಿನ್ನನ್ನು ನೋಡಿ. ಶತಮಾನಗಳ ಹಿಂದೆ ಇದೇ ಅರಿಹಂತಪುರಕ್ಕೆ ಬಂದಿದ್ದೆ. ರಾತ್ರಿ ತಂಗಲು ನೀನು ನನಗೆ ನಿನ್ನ ಲಿಂಗದ ನೆತ್ತಿಯ ಮೇಲೆ ಸ್ಥಳಾವಕಾಶವನ್ನು ಕೊಟ್ಟಿದ್ದೆ. ಜಗನ್ಮಾತೆಯಾದ ನಾನು ನನ್ನ ಜಗದ್ವ್ಯಾಪಿ ಶರೀರವನ್ನು ಲಿಂಗದ ಮೇಲೆ ಊರಲಾಗದೆ ಚಕ್ರಸ್ವರೂಪಿಯಾಗಿ ಲಿಂಗದ ನೆತ್ತಿಯ ಮೇಲೆ ತಳ ಊರಿದ್ದೆ. ಅದರಿಂದಾಗಿಯೇ ದಕ್ಷಿಣನಾಥನಾದ ನಿನ್ನ ನೆತ್ತಿಯ ಮೇಲೆ ಶ್ರೀಚಕ್ರದ ಮುದ್ರೆ ಅಚ್ಚೊತ್ತಿದೆ. ನೀನು ಆ ರಾತ್ರಿ ಮಾಡಿದ ಉಪಕಾರಕ್ಕೆ ಪ್ರತಿಯಾಗಿ 1000 ಕೋಟಿ ಹೊನ್ನಿನ ನಿಧಿಯನ್ನು ನಿನ್ನ ಗರ್ಭಗುಡಿಯ ತಳದಲ್ಲಿ ಇಡಿಸಿದ್ದೆ. ಇದೀಗ 1000 ನಾಗಗಳ ಕಾವಲಿನಲ್ಲಿ ಅದು ನಿಧಿಯಾಗಿ ಕುಳಿತಿದೆ. ನಿನ್ನ ಭಕ್ತರು ಇದನ್ನ ಪಡೆದುಕೊಳ್ಳೋದಕ್ಕೆ ಈ ಹುಣ್ಣಿಮೆಯೇ ಕೊನೆಯ ದಿನ. ಈಗ ನಾನು ನಿನ್ನನ್ನು ಸಾಯಿಸ್ತೀನಿ, ನೇಣು ಹಾಕ್ತೀನಿ. ಈ ಮಾರಿಗುಡಿ ಕೈಯಲ್ಲಿ ಅಮ್ಮನವರ ಸಾವು. ಮಾರಿಗುಡಿ, ನಿನ್ನ ಪಾಪದ ಕೊಡ ತುಂಬಿದೆ. ಧರ್ಮದ ಮೇಲೆ ಅಧರ್ಮ ಮೆರೆದಾಗ ಅಸತ್ಯದ ಅಧರ್ಮದ ನಾಶಕ್ಕಾಗಿ ನನ್ನ ಆಗಮನ.